ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಸಂಡಿಗೆ, ಅಕ್ಕಿ ಸಂಡಿಗೆ. ಅಕ್ಕಿ ಮತ್ತು ಸಬ್ಬಕ್ಕಿ ಎರಡು ಮಿಕ್ಸ್ ಮಾಡಿ ಸಂಡಿಗೆ ಮಾಡಿದ್ದೀನಿ, ಚಕ್ಲಿ ಥರ ಮಾಡಿದ್ದೀನಿ. ಇದನ್ನು ಹಪ್ಳನೂ ಮಾಡ್ಬೋದು, ನಾನು ಹಪ್ಳನೂ ಮಾಡಿದ್ದೀನಿ. ಇದು ತುಂಬ ಈಸಿ. ಬೇಸಿಗೆ ಬಂದರೆ ನಮಗೆ ಉಪ್ಪಿನಕಾಯಿ, ಸಂಡಿಗೆ ಮತ್ತು ವಡಗು ಇಂಥದ್ದು ಎಲ್ಲ ಹಾಕಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ತುಂಬ ಈಸಿ ಆಗುತ್ತೆ. ಸಂಡಿಗೆ ಒಂದು ಮನೇಲಿದ್ದರೆ ಸಾಂಬಾರು ಅನ್ನಕ್ಕೂ ನೆನೆಸ್ಕೊಳ್ಳೋಕ್ಕೆ ತಕ್ಷಣ ನಾವು ಹಪ್ಪಳ ಇಲ್ಲ ಅಂದರೂ ಪರವಾಗಿಲ್ಲ, ಸಂಡಿಗೆ ಮಾಡ್ಕೋಬೋದು. ಮತ್ತು ಈವ್ನಿಂಗಲ್ಲಿ ಮಕ್ಕಳಿಗೆ ಟೀ ಸ್ನ್ಯಾಕ್ಸ್ ಅಂತ ಇದನ್ನು ಮಾಡ್ಕೊಳ್ಬೋದು. ಸಂಜೆ ಟೈಮು ಮಕ್ಕಳು ಸ್ಕೂಲಿಂದ ಬಂದಿದ್ದ ತಕ್ಷಣ ಸ್ನ್ಯಾಕ್ಸ್ ಬೇಕೇ ಬೇಕು ಅಂತಾರೆ. ಏನು ಇಲ್ಲ ಅಂದರೆ ತಕ್ಷಣ ಒಂದೆರಡು ಸಂಡಿಗೆ ಮಾಡಿಕೊಟ್ಟು ಒಂದು ಗ್ಲಾಸ್ ಕಾಫಿ ಟೀ ಅಥವಾ ಮಾಡಿಕೊಟ್ರೆ ಸಾಕು, ಹೊಟ್ಟೆ ತುಂಬುತ್ತೆ ಮಕ್ಳಿಗೂ. ಅಂಗಡಿ ಸ್ನ್ಯಾಕ್ಸ್ ಏನೂ ಇಲ್ಲದೆ ಮನೆ ಸ್ನ್ಯಾಕ್ಸಲ್ಲೇ ನಾವು ಬೆಳೆಸ್ಬೋದು. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ. ಫ್ರೆಂಡ್ಸ್, ನಾವು ಆದಷ್ಟು ಮನೆಯಲ್ಲೇ ಮಾಡಿಕೊಂಡ್ರೆ ಇಂಥ ರೆಸಿಪಿ ಎಲ್ಲ ತುಂಬ ಈಸಿ. ಯಾಕಂದರೆ ನಾವು ಕ್ಲೀನಾಗೂ ಮಾಡ್ಕೋಬೋದು, ಹೈಜಿನಿಕ್ ಚೆನ್ನಾಗಿರುತ್ತೆ. ನೋಡಿ, ನಾನು ಈಗ ಇದಕ್ಕೇನು ಬೇಕಂದರೆ 1 ಗ್ಲಾಸು ಸಬ್ಬಕ್ಕಿ, 5 ಗ್ಲಾಸು ಸೊಸೈಟಿ ಅಕ್ಕಿನೇ ಹಾಕಿದ್ದೀನಿ. ಅಕ್ಕಿ ಒಂದು ಸ್ವಲ್ಪ ಕಪ್ಪಿಗಿರೋದಕ್ಕೆ, ಸಂಡಿಗೆನೂ ಒಂದು ಸ್ವಲ್ಪ ಡಲ್ಲಾಗೇ ಇದೆ. ಅಕ್ಕಿ ಬೆಳ್ಳಗಿದ್ರೆ ಸಂಡಿಗೆನೂ ಬೆಳ್ಳಗೆ ಬರುತ್ತೆ. ಇದು ನಾನು ಸೊಸೈಟಿ ಅಕ್ಕಿನೇ ಹಾಕಿದ್ದೀನಿ. 5 ಗ್ಲಾಸು ಸೊಸೈಟಿ ಅಕ್ಕಿ, 1 ಗ್ಲಾಸ್ ಸಬ್ಬಕ್ಕಿ. ನೀವು 1 ಗ್ಲಾಸ್ಗಿಂತ ಇನ್ನೊಂದು ಸ್ವಲ್ಪ ಕಡಿಮೆ ಹಾಕ್ಬೋದು ಅಂದರೆ ಅದು ಹಾಕ್ಬೋದು. ಒಂದು ಮುಕ್ಕಾಲು ಗ್ಲಾಸು ಹಾಕ್ಕೋಬೋದು. ನಾನು 5ಕ್ಕೆ 1 ಅಂತ ಹಾಕಿದ್ದೀನಿ, 6ಕ್ಕೆ 1 ಅಂತಲೂ ಹಾಕ್ಕೋಬೋದು. ಇದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಒಂದು 2 ಅವರ್ ನೆನೆಯೋಕ್ಕೋಣ, ಆಮೇಲೆ ನೋಡೋಣ. ಯಾಕಂದರೆ ಇದು ಚೆನ್ನಾಗಿ ನೆನಿಬೇಕು. ಒಂದು 2 ಅವರ್ ನೆನೆದ ಮೇಲೆ ನಾವು ಇದನ್ನು ರುಬ್ಕೋಬೇಕು. 2 ಅವರ್ ಆಯಿತು. ಈಗ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ. ಗ್ರೈಂಡ್ರ್ ಇದ್ದರೆ ಒಂದೇ ಸತಿ ಹಾಕ್ಕೋಬೋದು, ನಾನು ಮಿಕ್ಸಿಯಲ್ಲೇ ರುಬ್ತಾಯಿದ್ದೀನಿ. ಇದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಹಾಕಿ ಒಂದೇ ಸತಿ ರುಬ್ಕೊಳ್ಳೋಣ. ಆಮೇಲೆ ಒಣಗಿದ ಮೆಣಸಿನ್ಕಾಯಿ ಬೇಕಿಲ್ಲ ಇವತ್ತು, ನಾನು ಹಸಿಮೆಣ್ಸಿನ್ಕಾಯಿನೇ ಹಾಕ್ತಾಯಿದ್ದೀನಿ. ರುಬ್ಬಕ್ಕೆ ಈಸಿ ಆಗುತ್ತೆ. ಇದನ್ನು ರುಬ್ಬಬೇಕಾದ್ರೆ ದೋಸೆ ಹಿಟ್ಟು ಅದಕ್ಕೆ ರುಬ್ಕೊಳ್ಳಿ, ನೀರು ಜಾಸ್ತಿ ಸೇರ್ಸೋಕ್ಕೆ ಹೋಗಬೇಡಿ. ದೋಸೆ ಹಿಟ್ಟು ತೆಳ್ಳಗಲ್ಲ, ಗಟ್ಟಿಯಾಗಿರೋ ದೋಸೆ ಹಿಟ್ಟು. ನೋಡಿ, ನೈಸಾಗಿ ರುಬ್ಬಬೇಕು. ಇದನ್ನು ನೋಡಿ, ಗಟ್ಟಿಯಾಗಿ ರುಬ್ಬಿದ್ದೀನಿ. ಇಷ್ಟು ಗಟ್ಟಿ ಇರಬೇಕು, ನೈಸಾಗಿರಬೇಕು, ಗಟ್ಟಿಯಾಗೂ ಇರಬೇಕು. ಈಗ ಹೆಂಗೆ ರುಬ್ಬಿದ್ನೋ ಅದೇ ಥರ ಎಲ್ಲ ಅಕ್ಕಿನೂ ಈಗ ರುಬ್ಕೊಳ್ಳೋಣ. ಇದಕ್ಕೆ ನಾನು ಒಂದು ಕಡೆ ನೀರಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ನೀರಂದರೆ 1 to ಡಬಲ್ ಅಷ್ಟೇ ಇದಕ್ಕೆ ನೀರು. ಒಂದು ಸ್ವಲ್ಪ ಜಾಸ್ತಿ, 1 ಲೋಟ ನೀರು ಜಾಸ್ತಿ ಇಟ್ಟಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ದೀನಿ. ಇದಕ್ಕೆ ಒಟ್ಟು ನಾನು 6 ಗ್ಲಾಸು ಸಬ್ಬಕ್ಕಿ ಅಕ್ಕಿ ಎಲ್ಲ ಸೇರಿಸಿರೋದು. 6ಕ್ಕೆ ನಾನು 14 ಲೋಟ ನೀರು ಅಳತೆ ಮಾಡಿನೇ ಇಟ್ಟಿರೋದು. ಯಾಕಂದರೆ ನಾವು ರುಬ್ಬಬೇಕಾದ್ರೆ ಇದಕ್ಕೊಂದು ಸ್ವಲ್ಪ ಹೆಚ್ಚು ಕಡಿಮೆ ನೀರು ಆಗುತ್ತೆ. ಅದರಿಂದ 14 ಅಥವಾ 13 ಇಡಿ, ಸಾಕಾಗಿಲ್ಲ ಅಂದರೆ ನೀವು ಮತ್ತೆ ಬಿಸಿನೀರು ಏನಾದರೂ ಸೇರಿಸ್ಕೋಬೋದು. ಈಗ ಇದು ಪಾತ್ರೆ ತೊಳೆದಿರೋ ನೀರು, ನಾವು ರುಬ್ಬಿರೋ ಪಾತ್ರೆ, ಮಿಕ್ಸಿ ಜಾರ್ ತೊಳೆದಿರೋ ನೀರು ಎಲ್ಲ ಸೇರಿಸಿದ್ರೆ 14 ಆಗುತ್ತೆ. ನಾನು ಇಕ್ಕಿರೋದು ಈಗ 14ಕ್ಕೆ ಇಟ್ಟಿರೋದು. ಯಾಕಂದರೆ ಒಂದೊಂದು ಅಕ್ಕಿ ಜಾಸ್ತಿ ನೀರು ಎಳೆಯುತ್ತೆ, ಒಂದೊಂದು ಕಡಿಮೆ ಎಳೆಯುತ್ತೆ. ಅದರಿಂದ ನೀವು ನೋಡಿಕೊಂಡು ಇಡಿ. ನಾನು 2 ಲೋಟ ನೀರು ಎಕ್ಸ್ಟ್ರಾ ಇಟ್ಟಿದ್ದೀನಿ. 1 to ಡಬಲ್ಲು 2 ಲೋಟ ಜಾಸ್ತಿ ಇಟ್ಟಿದ್ದೀನಿ ಅಷ್ಟೇ. ಎಕ್ಸ್ಟ್ರಾ ನೀರು ಏನು ಸೇರಿಸಿಲ್ಲ. ಮತ್ತು ಈಗ ಜಾರ್ ತೊಳೆದು ಹಾಕ್ಕೊಂಡೆ, ಪಾತ್ರೆ ತೊಳೆದು ಒಂದು ಅರ್ಧ ಲೋಟ, ಎಲ್ಲ ಎರಡಕ್ಕೂ ಸೇರಿ ಒಂದು ಅರ್ಧ ಲೋಟ ನೀರು ಸೇರಿಸಿದ್ದೀನಿ ಅಷ್ಟೇ. ಈಗ ಫುಲ್ ಸಿಮ್ಮಲ್ಲೇ ಇಟ್ಟು ಚೆನ್ನಾಗಿ ನೀರು ಕುದೀತಾ ಇದೆಯಲ್ಲ, ಈಗ ಸಿಮ್ಮಲ್ಲೇ ಇಟ್ಟು ಈ ಕೋಲು ತಿರುಗಿಸ್ತಾನೇ ಇರಬೇಕು. ನೀರು ಚೆನ್ನಾಗಿ ಕುದ್ದ ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು, ಉಪ್ಪು ಹಾಕಬೇಕು. ಆಮೇಲೆ ನೀವು ರುಬ್ಬಿರೋ ಹಿಟ್ಟನ್ನ ಸೇರಿಸ್ಕೋಬೇಕು. ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನೀವು ಸೇರ್ಸೋಕ್ಕೆ ಹೋಗಬೇಡಿ, ಕೈ ಬಿಡದೆ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ನನಗೆ ಸೌಟಿಗಿಂತ ಈ ಕೋಲು ಚೆನ್ನಾಗಿ, ಮುದ್ದೆ ತಿರುಗೋ ಕೋಲು ಇದೇ ಚೆನ್ನಾಗಿದೆ. ಕೈ ಬಿಡದೆ ನೀವು ತಿರುಗಿಸ್ತಾ ಗಂಟೆ ಎಲ್ಲ ಕ್ಲೀನಾಗಿ ಹೊಡೆಯುತ್ತೆ. ಅದು ಬೇಯ್ತಾ ಗಂಟೆ ಇರಲ್ಲ. ಇದು ಬೇಯೋಕ್ಕೆ 15ರಿಂದ 20 ನಿಮಿಷ ಆಗುತ್ತೆ. ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡಿ. ಫಾಸ್ಟಲ್ಲಿ ಇಟ್ಟರೆ ನಿಮಗೆ ಬರೋದೇ ಇಲ್ಲ. ಇದು ಕೆಳಗಡೆ ತಳ ಫುಲ್ ಹಿಡಿಯುತ್ತೆ. ತಳ ಗಟ್ಟಿ ಇರೋ ಪಾತ್ರೆ ಇಡಿ. ನಾನು ಇದು ತಳ ಗಟ್ಟಿ ಇರೋ ಪಾತ್ರೆನೇ ಇಟ್ಟಿರೋದು ಇವತ್ತು. 20 ನಿಮಿಷ ಕೈ ಬಿಡದೆ ಮಿಕ್ಸ್ ಮಾಡ್ತಾನೆ ಇರಿ. ನೋಡಿ, ಗಂಟು ಕ್ಲೀನಾಗಿ ನಿಮಗೆ ಕಾಣಿಸುತ್ತೆ, ಹೊಳಿಯುತ್ತೆ ಕ್ಲೀನಾಗಿ. ಒಂದೊಂದೇ ಗಂಟೆ ಎಲ್ಲ ಹೊಡಿತಾ ಇರುತ್ತೆ. ನಾವು ಮಿಕ್ಸ್ ಮಾಡ್ತಾ ಗಂಟೆ ಇರೋಲ್ಲ. ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಬೇಯ್ತಾ ಗಂಟು ಏನೂ ಇರೋಲ್ಲ, ಬೆಣ್ಣೆ ಥರ ಇರುತ್ತೆ. ಹಂಗೆ ನಾವು ಮುಟ್ಟಿದ್ರೆ ಅದು ಬೆಂದ ಮೇಲೆ ಬೆಣ್ಣೆ ಥರ ಇರುತ್ತೆ.
ಇನ್ನೊಂದು ನಾವು ಮುದ್ದೆ ಥರ ಮಾಡಿಬಿಟ್ಟು ಚಕ್ಲಿ ಅಚ್ಚಲ್ಲಿ ಇದು ಮಾಡೋದು ತುಂಬ ಕಷ್ಟ, ಗಟ್ಟಿಯಾಗಿರುತ್ತೆ. ನೀವು ಗಂಜಿ ಥರ ಮಾಡಿ ಇದನ್ನು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿರುತ್ತೆ, ತುಂಬ ಗಟ್ಟಿ ಅನಿಸಲ್ಲ ನಿಮಗೆ. ಹೂವು ಥರ ಇರುತ್ತೆ. ನೀವು ಚಕ್ಲಿ ಅಚ್ಚಲ್ಲಿ ಹಾಕ್ಕೊಂಡು ಕ್ಲೀನಾಗಿ ಚಕ್ಲಿ ಥರ ನೀವು ಹಿಂಡ್ಕೋಬೋದು. ಹಪ್ಳ ಥರನೂ ಮಾಡ್ಬೋದು. ಹಪ್ಳ ಮಾಡಿದ್ರೆ 2 ದಿವಸಕ್ಕೆಲ್ಲ ಒಣಗೋಗುತ್ತೆ. ಫ್ಯಾನ್ ಗಾಳಿಯಲ್ಲೇ ಒಣಗಿಸ್ಬೇಕಂದ್ರೆ ಒಂದು 3 ದಿವಸ ಫುಲ್ ಬೇಕು. ಸ್ಟವ್ ಆಫ್ ಮಾಡಿಬಿಟ್ಟೆ. ಜೀರಿಗೆ ಒಂದು 2 ಟೇಬಲ್ ಸ್ಪೂನು, ಹಿಂಗೆ ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ. ನಿಂಬೆಹಣ್ಣು ಬೇಕಾದರೆ ಒಂದು ನಿಂಬೆಹಣ್ಣು ಸೇರಿಸ್ಕೋಬೋದು, ನಿಂಬೆಹಣ್ಣು ರಸ. ನಾನು ಇವತ್ತು ನಿಂಬೆಹಣ್ಣು ರಸ ಸೇರಿಸಿಲ್ಲ, ಬರೀ ಜೀರಿಗೆ ಹಿಂಗು ಮಾತ್ರ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ. ಎಲ್ಲ ಚೆನ್ನಾಗಿ ಬೆಂದಿದೆ, ಕಲರ್ ಚೇಂಜ್ ಆಗಿದೆ ನೋಡಿ. ಅದು ಬೇಯ್ತಾ ಬೇಯ್ತಾ ಕಲರ್ ಚೇಂಜ್ ಆಗುತ್ತೆ ಹಿಟ್ಟು. ನಾವು ಹಾಕಿರೋ ಜೀರಿಗೆ ಹಿಂಗು ಎಲ್ಲ ಕಡೆಯೂ ಬೆರಿಬೇಕು. ಅದರಿಂದ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಕೋಲ್ ತೆಗೀರಿ. ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡಿ ಹಿಟ್ಟು ತೆಗಿತೀನಿ. ಎಷ್ಟು ಸಾಫ್ಟಾಗಿ ಹೆಂಗಿದೆ ನಿಮ್ಗೆ ನೋಡಿದ್ರೇ ಗೊತ್ತಾಗುತ್ತೆ, ತುಂಬ ಸಾಫ್ಟಾಗಿದೆ. ನೀವು ಇದನ್ನು ಹಪ್ಳ ಥರ ಮಾಡ್ಕೋಬೋದು, ಕ್ಲೀನಾಗಿ ಹಪ್ಳ ಮಾಡ್ಬೋದು. ಈಗ ನಾನು ಒಬ್ಬಳೇ ಇರೋದ್ರಿಂದ ನನಗೆ ಹಪ್ಳ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ಇದು ವೀಡಿಯೋ ತೆಗಿಯೋಕ್ಕಾಗ್ತಾಯಿಲ್ಲ. ಅದರಿಂದ ನಾನು ಇಷ್ಟು ಹಪ್ಳ ಮಾಡಿದ್ದೀನಿ. ಮಿಕ್ಕಿದ್ದೆಲ್ಲ ಚಕ್ಲಿ ಹಿಟ್ಟು ಥರ, ಇದು ಚಕ್ಲಿ ಹಚ್ಚಲ್ಲಿ ಹಾಕ್ಬಿಟ್ಟು ಚಕ್ಲಿ ಥರ ಮಾಡಿಕೊಂಡೆ. ನೀವು ಹಪ್ಳ ಥರ ಮಾಡಿದ್ರೆ ತುಂಬ ಈಸಿ, ಚೆನ್ನಾಗಿರುತ್ತೆ. ಒಂದು 2 ದಿವಸಕ್ಕೆಲ್ಲ ಒಣಗೋಗುತ್ತೆ ಹಪ್ಳ ನೋಡಿ. ನೀವು ಒಂದು ಸ್ವಲ್ಪ ದಪ್ಪ ಇರಬೇಕು, ಅದು ತುಂಬ ಸಣ್ಣ ಇದ್ದರೆ ತೆಳು ಇದ್ದರೆ ಆಗೋಲ್ಲ. ಆದರೆ ಹಪ್ಳ ಮಾಡಿದ್ರೆ ನೀವು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಬೇಕು. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಹಪ್ಳ ಮಾಡಿ ಹಾಕಿ. ನಾನಿವತ್ತು ಕಾಟನ್ ಸೀರೆ ಮೇಲೆ ಚಕ್ಲಿ ಅಚ್ಚಲ್ಲಿ ಕ್ಲೀನಾಗೆಲ್ಲ ಚಕ್ಲಿ ಥರ ಚಕ್ಲಿನೇ ಮಾಡಿ ಇಟ್ಬಿಟ್ಟೆ, ಯಾಕಂದರೆ ಹಪ್ಳ ಒಬ್ಳಿಂದ ಆಗೋಲ್ಲ, ಇನ್ನೊಂದು ವೀಡಿಯೋನೂ ತೆಗಿಯೋಕ್ಕಾಗಲ್ಲ. ಒಂದು ದಿವಸ ಫುಲ್ ಒಣಗಿತು. ಇದು ಮಾರನೇ ದಿವಸ. ಇದನ್ನು ಹೆಂಗೆ ತೆಗಿಯೋದು, ನಾವು ಸೀರೆ ಮೇಲೆ ಹಾಕಿದ್ರೆ, ಬಟ್ಟೆ ಮೇಲೆ ಹಾಕಿದ್ರೆ ಅಂತ ತೋರಿಸ್ತಾ ಇರೋದು. ಒಂದು ಸ್ವಲ್ಪ ನೋಡಿ, ಹಿಂಗೆ ಬಟ್ಟೆ ಮರ್ಚಿಬಿಟ್ಟು ನೀರು ಹಾಕಿ, ಮತ್ತೆ ಬಟ್ಟೆ ಮರ್ಚಿಬಿಟ್ಟು ಒಂದು ಸ್ವಲ್ಪ ನೀರು ಚುಮ್ಮಿಸಿ. ತುಂಬ ನೀರಲ್ಲ, ನೀರು ಚುಮ್ಮಿಸ್ಬೇಕು. ಎಲ್ಲ ಕಡೆ ಒದ್ದೆ ಆಗಬೇಕು. ಎಲ್ಲ ಕಡೆ ಒದ್ದೆ ಆದಮೇಲೆ ಒಂದು 10 ನಿಮಿಷ ಹಂಗೆ ಬಿಟ್ಬಿಡಿ. ಅದು ಹಂಗೆ ಉದ್ರೋಗುತ್ತೆ ಎಲ್ಲ, ಒಂದೊಂದೇ ನಾವು ತೆಗೆದ್ರೆ ಬರುತ್ತೆ. ಈಗ ನೋಡಿ 10 ನಿಮಿಷ ಆಯಿತು. ನಾವು ಕಾಟನ್ ಬಟ್ಟೆ ಮೇಲೆ ಹಾಕೋದು ಒಳ್ಳೆಯದು, ಪ್ಲಾಸ್ಟಿಕ್ ಅಷ್ಟೊಂದು ಒಳ್ಳೆಯದಿಲ್ಲ. ಆದರೆ ಹಪ್ಳ ಎಲ್ಲ ಮಾಡಿದ್ರೆ ಪ್ಲಾಸ್ಟಿಕ್ ಮೇಲೆ ಹಾಕಬೇಕು. ಸೀರೆ ಮೇಲೆ ಹಾಕಿದ್ರೆ ಅದು ಬರೋಲ್ಲ, ಬಟ್ಟೆ ಮೇಲೆ ಹಾಕಿದ್ರೆ ಅದು ಹಂಗೆ ಅಂಟ್ಕೊಳ್ಳುತ್ತೆ. ಪ್ಲಾಸ್ಟಿಕ್ ಅಂದರೆ ಹಂಗೆ ಇರುತ್ತೆ. ನೀವು ಬಟ್ಟೆ ಮೇಲೆ ನೀರು ಚುಮ್ಮಿಸ್ಬಿಟ್ಟು ಹಂಗೆ ಬಿಟ್ಬಿಟ್ರೆ 10 ನಿಮಿಷಕ್ಕೆಲ್ಲ ಹಿಂಗೆ ಬರುತ್ತೆ. ನೀವು ಏನು ತೊಂದರೆ ಏನು ಪಡಬಾರ್ದು, ಅದೇ ಬಂದುಬಿಡುತ್ತೆ. ಒಂದೊಂದೇ ತೆಗೆದ್ರೆ ನೋಡಿ ಎಷ್ಟು ಕ್ಲೀನಾಗಿ ಬರುತ್ತೆ. ಆದರೆ ಹಪ್ಳ ಹಿಂಗೆ ಬರೋಲ್ಲ. ನೀವು ಬಟ್ಟೆ ಮೇಲೆ ಹಾಕಿದ್ರೆ ಹಪ್ಳ ಬರೋಲ್ಲ, ಅದರಿಂದ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ಕೊಳ್ಳಿ. ಇದು ಇನ್ನೂ 1 ದಿವಸ ಅಥವಾ 2 ದಿವಸ ಒಣಗಲೇಬೇಕು, ಯಾಕಂದರೆ ಬಿಸಿಲು ಕಡಿಮೆ ಇದೆ. 2 ದಿವಸ ಬೇಕೇ ಬೇಕು. ಇವತ್ತು ಏನೋ ಬಿಸಿಲು ಒಂದು ಸ್ವಲ್ಪ ಕಡಿಮೆನೇ ಇದೆ, ಅದರಿಂದ ನನಗೆ 2 ದಿವಸ ಆಯಿತು ಅದು ಒಣಗೋಕ್ಕೆ. ನೋಡಿ 2 ದಿವಸ ಆದಮೇಲೆ ಹಿಂಗಾಗಿದೆ, ಚೆನ್ನಾಗಿ ಗಟ್ಟಿಯಾಗಿದೆ ನೋಡಿ. ನಾನು ಒಂದು ಸ್ವಲ್ಪ ದೊಡ್ಡದಾಗೆ ಚಕ್ಲಿ ಮಾಡಿದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ಮಾಡಬೇಕು, ಇಲ್ಲಾಂದರೆ ಅದನ್ನ 2 ಪೀಸ್ ಮಾಡಬೇಕು ನೋಡಿ. 2 ಪೀಸ್ ಮಾಡಬೇಕು. ಈಗ ಒಂದು ಕಡೆ ಎಣ್ಣೆ ಕಾಯ್ತಾ ಇದೆ, ಇವಾಗ ಮಾಡೋಣ. ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೆ ಎಣ್ಣೆ ಕಾಯಿಸ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಈಗ ಫಸ್ಟು ಸಣ್ಣದೊಂದು ಹಾಕಿ ನೋಡ್ತೀನಿ. ಎಣ್ಣೆ ಕಾದಿದೆ. ಇದು ಅಕ್ಕಿ ಒಂದು ಸ್ವಲ್ಪ ಕಪ್ಪಿಗೆ ಇತ್ತು, ಸೊಸೈಟಿ ಅಕ್ಕಿ. ಒಂದು ಸ್ವಲ್ಪ ಕಲರ್ ಕಪ್ಪಿಗೆ ಇದೆ, ತುಂಬ ಬೆಳ್ಳಗಲ್ಲ. ಒಂದೊಂದು ಅಕ್ಕಿ ಬೆಳ್ಳಗಿರುತ್ತಲ್ಲ, ಅದರಲ್ಲಿ ಹಾಕಿದ್ರೆ ತುಂಬ ಬೆಳ್ಳಗಿರುತ್ತೆ. ಇದು ಮೀಡಿಯಮಾಗಿ ಬರ್ತಾಯಿದೆ, ಅದೇ ಟೇಸ್ಟು ಚೆನ್ನಾಗಿದೆ. ನೀವು ಇದಕ್ಕೆ ಉಪ್ಪು ಹಾಕಬೇಕಾದ್ರೆ ಒಂದು ಸ್ವಲ್ಪ ಕಡಿಮೆನೇ ಹಾಕಬೇಕು, ಯಾಕಂದರೆ ಒಣಗ್ತಾ ಉಪ್ಪು ಜಾಸ್ತಿ ಆಗುತ್ತೆ. ಅದರಿಂದ ಉಪ್ಪು ಮಾತ್ರ ನೋಡ್ಕೊಂಡು ಹಾಕಿ. ಇವತ್ತು ನಾನು ಮಾಡಿದ್ರಲ್ಲ ಉಪ್ಪು ಎಲ್ಲ ಸರಿಯಾಗಿದೆ. ಉಪ್ಪು ಜಾಸ್ತಿ ಇದ್ದರೆ ಬಾಯಾರಿಕೆ ಬಿಸಿಲಿಗೆ, ಅದರಿಂದ ಉಪ್ಪು ಕಡಿಮೆ ಹಾಕ್ಕೊಂಡು ಮಾಡ್ಕೊಳ್ಳಿ ನೀವು. ಅಕ್ಕಿ ಸಂಡಿಗೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಮುಂದಿನ ವಿಡಿಯೋ ಬಂದು ಸಂಡಿಗೆನೇ ಸಬ್ಬಕ್ಕಿ ಹಪ್ಳದ್ದು, ಬರೀ ಸಬ್ಬಕ್ಕಿ ಹಪ್ಳದ್ದು ಮಾಡಿ ತೋರಿಸ್ತಾ ಇದ್ದೀನಿ ಮುಂದಿನ ವಿಡಿಯೋಗೆ. ಇವತ್ತು ಸಬ್ಬಕ್ಕಿ ಅಕ್ಕಿ 2 ಮಿಕ್ಸ್ ಮಾಡಿ ಸಂಡಿಗೆ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ತುಂಬ ಜನ ನನಗೆ ಸಬ್ಸ್ಕ್ರೈಬ್ ಇಲ್ಲದೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಫ್ರೆಂಡ್ಸ್, ಸಬ್ಬಕ್ಕಿ ಹಪ್ಪಳ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಅಕ್ಕಿ ಸಬ್ಬಕ್ಕಿ 2 ಮಿಕ್ಸ್ ಮಾಡಿರೋ ಸಂಡಿಗೆ ಇದು
ನಾನು ಚಕ್ಲಿ ಥರ ಬಿಟ್ಟಿದ್ದೀನಿ. ಹಪ್ಳನೂ ಮಾಡಿದ್ದೀನಿ. ಇವತ್ತು ನಾನು ಚಕ್ಲಿ ಮಾತ್ರ ನಿಮ್ಗೆ ತೋರಿಸ್ತಾ ಇರೋದು. ತುಂಬ ಚೆನ್ನಾಗಿ ರೆಡಿಯಾಗಿದೆ, ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಗರಿ ಗರಿಯಾಗೂ ಚೆನ್ನಾಗೂ ಬಂದಿದೆ ನೋಡಿ. ನಿಮ್ಗೆ 5ಕ್ಕೆ 1 ಅನ್ನೋದು 6ಕ್ಕೆ 1 ಸೇರಿಸ್ಕೋಬೋದು.